ಅಥವಾ ಜಾಸ್ತಿ ಬಸವಣ್ಣ ಕಿರಣ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ HMT ಪರವಾಗಿ ಅಲ್ಲಿ ಬೋನಸ್ ಆನ್ ಆಗಿರುವ ಸಂದರ್ಭ 7 ಡಿಫೆನ್ಸ್ ಸಾಕಷ್ಟು ಒಳನುಗ್ಗಿ ಅಂಕದ ಹುಡುಕಾಟದಲ್ಲಿರುವಂತಹ ಆಟಗಾರ. ಇಲ್ಲಿ ಎಂಟಿ ರೆಡ್ ನೊಂದಿಗೆ ಪಂದ್ಯಾಟ ಪ್ರಾರಂಭಗೊಳ್ತಾ ಇದೆ. ಹೆಸರಿನಲ್ಲಿ ರೇಜರ್ ಸಂಖ್ಯೆ 33 ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾರೆ. ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಯುವ ದಾಳಿಗಾರನ ಗುರುತಿಸಿಕೊಳ್ಳುವ ಪ್ರಯತ್ನಗಳು. ಬೋನಸ್ ಆನ್ ಆಗಿರುವ ಸಂದರ್ಭ 7 ಸಂಪೂರ್ಣ ಡಿಫೆನ್ಸಿವ್ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾಗದ ಈಗಾಗಲೇ ಪ್ರಮುಖ 2 ಕಾರ್ನರ್ ಪ್ರತಿಭೆಗಳನ್ನ ಕೂಡ ಗುರುತಿಸಿಕೊಳ್ಳುತ್ತಿವೆ. ರನ್ನಿಂಗ್ ಟು ಟಚ್ ನ ಪ್ರಯತ್ನವಾಗಿತ್ತು. ಹೆಸರುಗಳಲ್ಲಿ ಜಾಸ್ತಿ ನಂಬರ್ 15 ಆಲಿಂ ಪಾಷನ್ ಪರಿಚಯಿಸಿಕೊಳ್ತಾ ಇದ್ದವ. ಇನ್ನು ಕೂಡ 2 ತಂಡದಲ್ಲಿ ಕೂಡ ಖಾತೆಯನ್ನು ಆರಂಭಿಸಿಕೊಳ್ಳುವ ಪ್ರಯತ್ನಗಳು. ಅಲ್ಲಿ ಬಾಕ್ಲೈನ್ ಸಮೀಪಿಸಲಿ ಬಂಧಿಸುವಂತ ಪ್ರಯತ್ನವಾಗಿತ್ತು. ಹೊಂದಾಣಿಕೆ ಆಟ ಬರಬೇಕಾಗಿದೆ. ಹೆಸರಲ್ಲಿ ಗ್ಲೋರಿಸ್ ಪರವಾಗಿ ಯುವ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾರೆ. ಬೋನಸ್ ಆನ್ ಆಗಿರುವಂತಹ ಸಂದರ್ಭ 7 ಡಿಫೆನ್ಸ್ ಸಾಕಷ್ಟು ಒಳನುಗ್ಗಿ ಅಂಕದ ಹುಡುಕಾಟದಲ್ಲಿ ನೇರವಾಗಿ ಆ ಭಾಗದ ಕಾರ್ನರ್ ಮೇಲೆ ಅಟ್ಯಾಕ್ ಬಂತು. ಇಲ್ಲಿ ಬ್ರಾವ್ ಓವರ್ನ ಹೊರಗಿಡುವಲ್ಲಿ ಯಶಸ್ವಿ ಆಗ್ತಿರುವಂತ ಗ್ಲೋರಿಸ್ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದ. ಜಾಸ್ತಿ ನಂಬರ್ 7 ಕಿರಣ ಅದ್ಭುತವಾದ ಆಂಕಲ್ ಗಂಟು ಆ ಭಾಗದ ಕಾರ್ನರ್ ಪ್ರತಿಭೆಯಿಂದ 2-0 ಪಂದ್ಯಾಟ ಸಾಗಿ ಬರ್ತಾ ಇದೆ. ಎಸ್ಮತ್ ದಾಳಿಯಲ್ಲಿ ಜಾಸ್ತಿ ನಂಬರ್ 33 ಬೋನಸ್ ಆಫ್ ಆಗಿರುವ ಸಂದರ್ಭ ಅತಿಕ್ರಮಣವಂತ ಪ್ರಯತ್ನಗಳು ಸಾಕಷ್ಟು ಅಂಕದ ಹುಡುಕಾಟದಲ್ಲಿಂದ ದಾಳಿಗಾರ ರನಿಗೆ ಪ್ರಯತ್ನವಾಗಿತ್ತು. ವೇಗದ ದಾಳಿ ಕ್ವಿಕ್ ಪಾಯಿಂಟ್ ನೇರವಾಗಿ ಆ ಭಾಗದ ಕವರ್ಸ್ ನ ಮೇಲೆ ಅಟ್ಯಾಕ್ ಬರ್ತಾ ಇದೆ. ಎಸ್ಮತ್ ದಾಳಿಯಲ್ಲಿ ಜಾಸ್ತಿ ನಂಬರ್ 15 ಆಲಿಂ ಪಾಷನ್ ಪರಿಚಯಿಸಿಕೊಳ್ತಾ ಇದ್ದಾವೆ. ಬೋನಸ್ ಆನ್ ಆಗಿರುವ ಸಂದರ್ಭ ಅಂಕದ ಹುಡುಕಾಟದಲ್ಲಿರುವಂತ ಅವಳಿತರದ ಆಟಗಾರ ನಡುವೆ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳುವಂತ ಪ್ರಯತ್ನಗಳು. ಹೆಸರುಗಳಲ್ಲಿ 33 ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ವಾ. 3-0 ಪಂದ್ಯಾಟ ಬಂಧಿಸುವಂತ ಪ್ರಯತ್ನವಾಗಿತ್ತು. ಬೇಡವಾದ ಹಿಡಿತ ಒಲ್ಲದ ಮನಸ್ಸಿನಿಂದ ಅಂಕಗಳು ಜೋಡಣೆ ಆಗ್ತಾ ಇದೆ. 4-0 ಪಂದ್ಯಾಟ. ಹೆಸರಿನಲ್ಲಿ ಸಂಖ್ಯೆ 9 ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ವಾ. ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದ HMT ಕಾಲೇಜ್ ಬಾಯ್ಸ್ ವಿಶ್ವನ ಮುಖ್ಯದ ಖಾತೆ ಆರಂಭಗೊಳ್ತಾ ಇದೆ. 3 ಡಿಫೆನ್ಸ್ ಹಿಡಿದಾರಿ 2 ಅಂಕಗಳು. 10 ಎಷ್ಟು ಅಂಕಗಳು ಕಾದು ನೋಡ್ಬೇಕಾಗಿದೆ. ಬ್ಯಾಕ್ವರ್ಡ್ ಪ್ರಯತ್ನವಾಗಿತ್ತು. ಸಮೀಪದಲ್ಲಿ ಅಂಕಗಳು ಜೋಡಣೆ ಆಗ್ತಾ ಇದೆ. ಕಷ್ಟ ಅಂಕದ ಹುಡುಕಾಟದಲ್ಲಿರುವಂತಹ ಆಟಗಾರರು ಅದ್ಭುತವಾದ ಡಬಲ್ ಟೈಮ್ ಒಂಬತ್ತು ಪಂದ್ಯಾಟ 8 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿರುವಂತಹ ಗ್ಲೋರೀಸ್ 9-1 ಇನ್ ಫೇವರ್ ಆಫ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. 9-1 ಪಂದ್ಯಾಟ ಸಾಗಿ ಬರ್ತಾ ಇದೆ.
ಚಾಮರಾಜಪೇಟೆ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್ ಎರಡು ತಂಡದ ನಾಯಕರು. ಇದು ತಮಗೆ ಪ್ರಥಮ ಕರೆ. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಸೆಮಿಫೈನಲ್ ಪಂದ್ಯ 5:30ಕ್ಕೆ ಪ್ರಾರಂಭವಾಗುತ್ತೆ. ಗೆದ್ದಂತ ತಂಡಗಳಿಗೆ ಸೂಚನೆ. ಸೆಮಿಫೈನಲ್ ಪಂದ್ಯ 5:30ಕ್ಕೆ. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಥಮ ಕರೆ ಕ್ಲಾಸಿಕ್ ನ್ಯಾಷನಲ್ಸ್ ವಿರುದ್ಧ ಚಾಮರಾಜಪೇಟೆ. 9-2 ಪಂದ್ಯ ಸಾಗಿ ಬರ್ತಾ ಇದೆ. ದಾಳಿಯಲ್ಲಿ ಸಂಖ್ಯೆ 9 ದಾಳಿಗಾರರ ಪರಿಚಯಿಸಿಕೊಳ್ತಾ ಇದ್ವ. ಬೋನಸ್ ಆನ್ ಆಗಿರುವ ಸಂದರ್ಭ ರನ್ನಿಂಗ್ ಕಿಕ್ ಕಾಣುವಂತ ಪ್ರಯತ್ನಗಳು. ಸಮಯದ ಸದುಪಯೋಗವನ್ನು ಪಡೆದುಕೊಳ್ತಿರುವ ದಾಳಿಗಾರ. ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವ ತಂಡ ಗೋರಿಸ್ ಪರವಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಒಂಬತ್ತು ಎರಡರಲ್ಲಿ ಪಂದ್ಯಾಟ ಬೋನಸ್ ಕಾಣುವಂತ ಪ್ರಯತ್ನವಾಗಿತ್ತು. ಹೆಸರಲ್ಲಿ 5 ಸಂಖ್ಯೆ 9 ದಾಳಿಗಾರನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. ಬೋನಸ್ ಕಾಣುವಂತ ಪ್ರಯತ್ನಗಳು ಸಾಕಷ್ಟು. ಒಳಗೆ ಅಂಕಕ್ಕಾಗಿ ಹುಡುಕಾಟವೇನು ಬಂತು. ಹೆಸರು ಮಾಡಿದಾಳಿ. ಇಲ್ಲಿ ಅಂಕವನ್ನು ಗಳಿಸಬೇಕಾದಂತಹ ಅನಿವಾರ್ಯತೆ. ಅಂಕವನ್ನು ಪಡಿ, ಇಲ್ಲದಿದ್ದರೆ ಅಂಕಣದಿಂದ ಹೊರ ನಡಿ. ಅದ್ಭುತವಾದ ಇಲ್ಲಿ ಆತಿಥೇಯ ತಂಡದ ಪರವಾಗಿ 9-3 9 ಪಂದ್ಯ ಸಾಗಿ ಬರ್ತಾ ಇದೆ. ಹೆಸರು ಮಾಡಿದಾಳಿ ಸಂಖ್ಯೆ 7 ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ವ. ಬೋನಸ್ ಆಫ್ ಆಗಿರುವ ಸಂದರ್ಭ 5 ಡಿಫೆನ್ಸ್. ಇಲ್ಲಿ ಅಂಕವನ್ನು ಗಳಿಸಬೇಕಾಗಿರುವಂತಹ ಅನಿವಾರ್ಯತೆ. ರನ್ನಿಂಗ್ ಟು ಟಚ್ ಕಾಣುವಂತ ಪ್ರಯತ್ನವಾಗಿತ್ತು. ಅದ್ಭುತವಾದ ಆಂಕಲ್ ಭಾಗದ ಕಾರ್ನರ್ ಪ್ರತಿಭೆಯಿಂದ ಮೂಡಿಸಿಕೊಳ್ತಾ ಇದ್ವ. ಎಸ್ಮತ್ ದಾಳಿಯಲ್ಲಿ 5 ಸಂಖ್ಯೆ 33 ದೇವವನ್ನು ಪರಿಚಯಿಸಿಕೊಳ್ತಾ ಇದ್ವ. ನಂಬರ್ 33 ದೇವು ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ. ಬೋನಸ್ ಆನ್ ಆಗಿರುವ ಸಂದರ್ಭ ಸ್ಪಾರ್ಕರ್ಗೆ ಕಾಣುವಂತ ಪ್ರಯತ್ನವಾಗಿತ್ತು. ಅಂಕದೊಂದಿಗೆ ಮಾಡುವ ವೇಳೆಯಲ್ಲಿ ಅವಳಿ ಅಂಕಗಳ ಜೋಡಣೆ ಆಗ್ತಾ ಇದೆ. ಮಲ್ಟಿಪಲ್ ರೈಟ್ ಪಾಯಿಂಟ್ಸ್. ಎಸೆಗಾಳಿಯಲ್ಲಿ ಬಸ್ ನಂಬರ್ 9 ಅದ್ಭುತವಾದ ಸೋಲೋ ಡ್ಯಾಶ್. ಮೂವರ ಡಿಫೆನ್ಸ್. ಇಲ್ಲಿ ಹಿಡಿದರೆ ಮತ್ತೆ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವಂತ ಪ್ರಯತ್ನಗಳು ಮೂಡಿಸಿಕೊಳ್ಳಬಹುದಾಗಿದೆ. ಹೆಸರುಗಳಲ್ಲಿ 5 ಸಂಖ್ಯೆ 15 ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ವ. HM ಪರವಾಗಿ ಬೋನಸ್ ಆನ್ ಆಗಿರುವ ಸಂದರ್ಭ ಸಾಕಷ್ಟು ಅಂಕದ ಹುಡುಕಾಟದಲ್ಲಿರುವ ದಾಳಿಗಾರ. ಸ್ಪೋರ್ಟ್ಸ್ ತಂಡದ ವಿಘ್ನೇಶ್ ಶೆಟ್ಟಿ ಸಂದರ್ಭ 3 ಆಟಗಾರ ನಡುವೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಲಿಂ ಪಾಷಾ, ರೈಟ್ ಕಾರ್ನರ್ ಭಾಗದಲ್ಲಿ ಆಕಾಶ್. ಆಕಾಶ್ ಅತ್ಯಂತ ವೇಗವಾಗಿ ಬೋನಸ್ ಅಂಕದೊಂದಿಗೆ ವಾಪಸ್ ಆದ್ರು.
14-4 in favor of Glory Sports Club. 14-4 ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಸೂಪರ್ ಎಕನಾಮಿಕ್ ರೈಮನ್ ಹಾಗೂ ಆಕಾಶ್ ಅದ್ಭುತವಾದಂತಹ ಇಲ್ಲಿ ದೇವು ಅದ್ಭುತವಾದಂತಹ ದಾಳಿಯೊಂದಿಗೆ ಆಕಾಶ್ ಅವರನ್ನ ಔಟ್ ಮಾಡಲು ಯಶಸ್ವಿಯಾದ್ರು. HMD ಕಾಲಿಂಗ್ ಬಾಯ್ಸ್ ತಂಡದ ರೆಹಮಾನ್ ಡಿಫೆಂಡರ್ ಇಲ್ಲಿ ದಾಳಿಯ ಜವಾಬ್ದಾರಿಯೊಂದಿಗೆ 17 ತಂಡಕ್ಕೆ ಆಸರೆ ಆಗ್ತಾನ. ಲೆಫ್ಟ್ ರೈಡರ್ ರೈಟ್ ಕಾರ್ನರ್ ಭಾಗದಲ್ಲಿ ಎಸ್ ಉತ್ತಮವಾದಂತಹ ಟ್ಯಾಕಲ್. ಹದಿನೆಂಟು ಐದು ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಹದಿನೆಂಟು ಐದು ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ವಿಘ್ನೇಶ್ ಶೆಟ್ಟಿ ಪಂದ್ಯ ಚಾಮರಾಜಪೇಟೆ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. ಎರಡು ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ನೋಡಿ ಸಾಕಷ್ಟು ಪ್ರಯತ್ನ ಇತ್ತು. ಒಂದು ಡೈವಿಂಗ್ ಟ್ಯಾಕಲ್. ಯುವ ಪ್ರತಿಭೆ ನೋಡಿ ಪ್ರೇಕ್ಷಕರ ಗಮನಕ್ಕೆ ಒಂದು ಮೊಬೈಲ್ ಅನ್ನ ಇಲ್ಲಿ ಸ್ಟೇಜ್ ಮೇಲೇನೆ ಬಿಟ್ಟು ಹೋಗಿದ್ರ. ಯಾರ್ದು ಅಂತ ಹೇಳಿ ಸರಿಯಾದ ಮಾಹಿತಿ ನೀಡಿ ತೆಗೆದುಕೊಂಡು ಹೋಗಿ. in favor of ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಬೋನಸ್ ಅಂಕದೊಂದಿಗೆ ವಾಪಸ್ ಆದ್ರು. ದಾಳಿಯಲ್ಲಿ HMT ಕಾಲಿಂಗ್ ಬಾಯ್ಸ್ ತಂಡದ ಅಲೀಂ ಪಾಷಾ ಸಾಕಷ್ಟು ವೇಗದ ದಾಳಿ ಟ್ಯಾಕಲ್ ಮಾಡುವಂತ ಯತ್ನ. ಎಸ್ ವಾಟ್ ಅ ಬ್ಯೂಟಿಫುಲ್ ಗೋಲ್. ಚೆನ್ನಾಗಿ ದಾಳಿಗಾರರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಬಡ್ಡಿಯಲ್ಲಿ ಬೆನ್ನನ್ನು ತೋರಿಸಬಾರ್ದು ಅಂತ ಹೇಳ್ತಾರೆ, ಆದ್ರೆ ಚಾಣಾಕ್ಷತನದ ಹಿಡಿತ ಸಮಯಕ್ಕೆ ಸರಿಯಾಗಿ ಟ್ಯಾಕಲ್ ಮಾಡ್ಕೊಂಡ್ರು. ಬಂದು 5 HMT ಕಾಲಿಂಗ್ ಬಾಯ್ಸ್ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡ್ತಾರ, ಕಾದ್ ನೋಡ್ಬೇಕಾಗಿದೆ. ಮಧು ಅವರು ಗಾಯದ ಒಂದು ಸಮಸ್ಯೆಯಿಂದ ಅಂಕಣದ ಹೊರಗಡೆ ಇದ್ದಾರೆ. ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್. Yes, Vignesh Shetty reaching from outside. 21-7 ದಾಳಿಯಲ್ಲಿ HMT ಕಾಲಿಂಗ್ ಬಾಯ್ಸ್ ತಂಡದ ಸ್ಟಾರ್ ರೈಡರ್ ಕಿರಣ್ 5 ಆಟಗಳ ನಡುವೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಯತ್ನ. ಪಾಯಿಂಟ್ ಮಲ್ಟಿಪಲ್ ರೈಟ್ ಪಾಯಿಂಟ್. 2 ಅಂಕ ಸರಬರಾಜು ಆಗ್ತಾ ಇದೆ HMT ಕಾಲಿಂಗ್ ಬಾಯ್ಸ್ ತಂಡಕ್ಕೆ. in favor of ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಗೋವು ಎಸ್ ಪಂಚ ಡಿಫೆನ್ಸ್ ಭಾಗದಲ್ಲಿ ಗೊಂದಲ.
ಇವತ್ತು ಅಂಚಲಿಗೆ ಬಂದ ಎಂಪಿರಾಡ್ನೊಂದಿಗೆ ವಾಪಸ್ಸಾದ್ರು ಮತ್ತೊಮ್ಮೆ HMT ಕಾಲಿಂಬರ್ಸ್ ತಂಡದ ಕಿರಣ್ ಚುರುಕಿನ ಬಾಬುಗಳ ಚಲನೆ ಅವರಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಯತ್ನ ಆಗ್ತದೆ. ಸಾಕಷ್ಟು ಹೇಳಿದಂತೆ ಒಂದು ಕಡೆ ಇಲ್ಲಿ ಎದುರಾಳಿ ಆಟಗಾರನ ಯೋಗ ಚಿತ್ತಿ ಕಿರಣ್ 21-10 in favor of ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. 11 ಅಂಕದ ಮುನ್ನಡೆಯಲ್ಲಿರುವಂತಹ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ನಿಧಾನಗತಿಯಲ್ಲಿ ಬ್ಯಾಕ್ ಮಾಡುವಂತ ಸೂಚನೆಯನ್ನು ನೀಡ್ತಾ ಇದೆ HMT ಕಾಲೋನಿ ಬಾಯ್ಸ್. ಇದರಿಂದ ಆಂಕರ್ಗಳು ಬಂತು ಅದ್ಭುತವಾದಂತಹ ಸಪೋರ್ಟ್ ಹೊಂದಾಣಿಕೆ ಒಂದು ಟ್ಯಾಕಲ್ ಇಲ್ಲಿ. What a beautiful tackle HMT Colony Boys. ಇದರೊಂದಿಗೆ ಹಾಫ್ ಟೈಮ್ ಸ್ಕೋರ್ 21-11 in favor of Glory Sports Club. ದ್ವಿತೀಯಾರ್ಧದ ಪಂದ್ಯ ಇನ್ನು ಆರಂಭಗೊಳ್ಳಿಕ್ಕಿದೆ. ಸೆಕೆಂಡ್ ಕಾಲ್ ಚಾಮರಾಜಪೇಟೆ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. 2 ತಂಡಗಳಿಗಿದು 7ನೇ ಕರೆ. ಕ್ಲಾಸಿಕ್ ನ್ಯಾಷನಲ್ಸ್ ವಿರುದ್ಧ ಚಾಮರಾಜಪೇಟೆ 2 ತಂಡಗಳಿಗಿದು 2ನೇ ಕರೆ. ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯ 10 ಅಂಕದ ಮುನ್ನಡೆಯಲ್ಲಿರುವಂತಹ ವೇಣು ಸ್ಟಾರ್ಟ್ ಮಾಡಮ್ಮ, ಟೈಮ್ ಇಲ್ಲ, ಇನ್ನ ಒಂದು ಮ್ಯಾಚ್ ಇದೆ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ. ಗ್ಲೋರಿ ಸ್ಪೋರ್ಟ್ಸ್ ತಂಡದ ಆಟಗಾರ ಎಸ್ ಚೆಕ್. ದಾಳಿಯಲ್ಲಿ HMT ಕಾಲೋನಿ ಬಾಯ್ಸ್ ತಂಡದ ಕಿರಣ್ ಬಲಿಷ್ಠ ದಾಳಿಗಾರ. 2 ಆಟಗಾರರ ನಡುವೆ ನಿರಂತರವಾದಂತಹ ಹೋರಾಟ ಇತ್ತು. ಅದರಲ್ಲಿ ಸೂಪರ್ ಟ್ಯಾಕಲ್, ಅದ್ಭುತವಾದಂತಹ ಒಂದು ಟ್ಯಾಕಲ್ ನೊಂದಿಗೆ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಇನ್ನೊಬ್ಬ ಆಟಗಾರರನ್ನು ಸಹ ಅಂಕಣದ ಒಳಭಾಗಕ್ಕೆ ಕರೆತಂದಿದ್ದಾರೆ. ಪ್ರಸ್ತುತ ದಾಳಿಯಲ್ಲಿ ವಿಘ್ನೇಶ್ ಶೆಟ್ಟಿ 24-11 in favor of Glory Sports Club. Salim Pasha ಪಡಿಸಲಾಗಿದೆ. ಆಟಗಾರ ನಡುವೆ ಈ ಬಾರಿ ವೇಗವಾಗಿ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗ್ತಾ ಮತ್ತೆ 2 ಅಂಕದಲ್ಲಿ ಕಲೆ ಹಾಕ್ತಾ ಇದ್ದಾರೆ. ಒಂದೊಂದು ಸೂಪರ್ ಟ್ಯಾಕಲ್ಸ್ ಇಲ್ಲಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಸ್ಪೀಡ್ ಅನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ. 26-11 in favor of Glory Sports Club.
ನಾಲ್ವರು ಡಿಫೆನ್ಸ್ ನಡುವೆ ವಿಶ್ವ ಮತ್ತು ಸ್ಪೋರ್ಟ್ಸ್ ತಂಡದ ಆಟದಿಂದ ಅದ್ಭುತವಾದಂತಹ ಡೈವಿಂಗ್ ಆಂಕಲ್ ಹೋಲ್ ಥರ್ಡ್ ರೈಟ್. So 2 or die. 27-11. ಮೂರು ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಫ್ರೀದ್, ರೈಟ್ ಕಾರ್ನರ್ ಭಾಗದಲ್ಲಿ ಪ್ರಕಾಶ್. ಎಸ್ ಆಕಾಶ್ ಈ ಬಾರಿ ಅದ್ಭುತವಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್. HMT ಕಾಲಿಂಗ್ ಬಾಯ್ಸ್ ನ ಆಕಾಶ್ ಒಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತೆ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಸಹ ಬೆಸ್ಟ್ ಡಿಫೆಂಡರ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರು ಇದುವರೆಗೆ ಸಾಕಷ್ಟು ಅಂಕಗಳನ್ನ ಡಿಫೆನ್ಸ್ ಭಾಗದಲ್ಲಿ ಕೊಡ್ತಾ ಇರುವಂತದನ್ನ ಕಾಣಬಹುದಾಗಿದೆ. HMT ಕಾಲಿಂಗ್ ಬಾಯ್ಸ್ ಆಟಗಾರರು ದಾಳಿಯ ವಿಭಾಗದಲ್ಲಿ ಯಾವುದೇ ರೀತಿಯಾದಂತ ಅಂಕಗಳನ್ನ ಇಲ್ಲಿ ಕಲೆ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 28-14. ಬೇಡವಾದಂತಹ ಡಿಫೆನ್ಸ್. ಆಕಾಶ್ ಇಲ್ಲಿ ಡ್ಯಾಶ್ ಹೊಡೆಯೋಕೆ ಬಂದ್ರು. ವೇಗದ ದಾಳಿಗಾರ ಸಂತೋಷ್. ಈಗ HMT ಕಾಲಿಂಗ್ ಬಾಯ್ಸ್ ಸಬ್ಸ್ಟಿಟ್ಯೂಷನ್ ಮೂಲಕ ರವೀಂದ್ರ ಅವರನ್ನ ಅಂಕಣಗಳ ವಿಭಾಗಕ್ಕೆ ಕರೆತಂದಿದ್ದಾರೆ. ಕಾದ್ಬಿಡೋಣ ಈ ಒಂದು ಬದಲಾವಣೆ ಖಂಡಿತ ಫಲಿತಾಂಶದ ಮೇಲೆ ಏನಾದ್ರೂ ಬದಲಾವಣೆಯನ್ನ ನೀಡ್ತಾರ ಯತ್ನ. ಯಾರು ಆಟಗಾರ ನಡುವೆ ಬೋನಸ್ ಆನ್ ಆಗ್ತಾ ರನ್ನಿಂಗ್ ಕಿಕ್ ಮಾಡುವಂತ ಯತ್ನ ಸಹ ಮಾಡುವಂತ ಯತ್ನ ಇತ್ತು. ಸುಲಭವಾದಂತಹ ಒಂದು ಅಂಕ HMT ಕಾಲೋನಿ ಬಾಯ್ಸ್ ತಂಡಕ್ಕೆ 29-14. 29-14 in favor of Glory Sports Club. ಸೂಪರ್ ಕಲಾನ್ ಆಗಿದೆ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ದೇವು. ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸರ್ಕಾರದೊಂದಿಗೆ HMT ಕಾಲಿಂಗ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರು ಆಯೋಜಿಸಿದಂತಹ 19ನೇ ವರ್ಷದ ರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ಖಾಸಗಿ ತಂಡಗಳ ಹೊನ್ನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಇಂದು ಅಂತಿಮ ದಿನದ ಪಂದ್ಯಗಳು ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ಇಂದಿನ ಸಂಜೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಮಾನ್ಯ ಯಸೀಭಾರ್ ಲೀಗ್ನ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ HMT ಕಾಲೋನಿ ಬಾಯ್ಸ್ 29-16 ಪರವಾಗಿ ಬಂದಂತಹ ಅದ್ಭುತವಾದಂತಹ ಟ್ಯಾಕಲ್. ಯುವ ಪ್ರತಿಭೆ ಇದುವರೆಗೂ ಸಹ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಡಿಫೆನ್ಸ್ ಭಾಗದಲ್ಲಿ ಯಶಸ್ವಿಯಾದಂತಹ ಹಿಡಿತವನ್ನು ಸಾಧಿಸಿಕೊಳ್ತಾ ದಾಳಿಗಳನ್ನು ಕಟ್ಟಿ ಹಾಕುವಂತ ಯತ್ನ. ಈ ಬಾರಿ HMT ಕಾಲೋನಿ ಬಾಯ್ಸ್ ನ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಅಫ್ರೀದ್ ಅವರು ಔಟ್ ಆಗಿ ಅಂಕಣದಿಂದ ಹೊರಡ್ತಾ ಇದ್ದಾರೆ. ಗಾಯದ ಮೇಲೆ ಬರೆ ಎಳೆದಂತಾಗಿದೆ HMT ಕಾಲೋನಿ ಬಾಯ್ಸ್ ನ ಒಂದು ಡಿಫೆನ್ಸ್ ಭಾಗದಲ್ಲಿ. 22-16 in favor of Glory Sports Club.
HMT ಕಾಲನಿ ಬಾಯ್ಸ್ ತಂಡದ ಅನುಭವಿ ಆಟಗಾರ ಕಿರಣ್. ಎಸ್ ಸಾಕಷ್ಟು ವೇಗದ ದಾಳಿಯಾಗಿತ್ತು ರೈಟ್ ಕಾರ್ನರ್ ಭಾಗದಿಂದ. ಟ್ಯಾಕಲ್ 1+2 3 ಪಾಯಿಂಟ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ಆಗಿ ಒಂದು ಬೋನಸ್ ಅಂಕದ ಸೇರ್ಪಡೆ ಇದೆ HMT ಕಾಲನಿ ಬಾಯ್ಸ್ ತಂಡಕ್ಕೆ. ಮೂವತ್ತೈದು 17 ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ 35-17 in favor of ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಇದೀಗ ದಾಳಿಯಲ್ಲಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ವಿಘ್ನೇಶ್ ಶೆಟ್ಟಿ 35-17 in favor of ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. HMT ಕಾಲೋನಿ ಬಾಯ್ಸ್ ಈ ಒಂದು ಪಂದ್ಯದಲ್ಲಿ ಅವರ ಉತ್ತಮ ಪ್ರದರ್ಶನವನ್ನ ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಮುಖವಾಗಿ ದಾಳಿ ವಿಭಾಗದಲ್ಲಿ ಯಾವುದೇ ರೀತಿಯಾದಂತಹ ಯಶಸ್ವಿ ಅಂಕಗಳನ್ನ ಕಲೆ ಹಾಕುವಲ್ಲಿ ವಿಫಲರಾಗ್ತಾ ಇದ್ದಾರೆ. ವಿಶ್ವ ಈ ಬಾರಿ HMT ಕಾಲನಿ ಬಾಯ್ಸ್ ತಂಡಕ್ಕೆ ಆಸರೆ ಆಗ್ತಾನ. 35-17 ವೇಗದ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆದ್ರು. $25-18 in favor of ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ವಿಘ್ನೇಶ್ ಶೆಟ್ಟಿ ಈ ಬಾರಿ ಆಕಾಶ್ ಬೇಡವಾದಂತ ಹಿಡಿದಕ್ಕೆ ಮುಂದಾದ್ರೂ ಆಕಾಶ್ ಹೊಂದಾಣಿಕೆಯ ಒಂದು ಕೊರತೆ ಕಾಣಿಸ್ತಾ ಇದೆ. ಈ ಬಾರಿ ಏಕಾಂಗಿಯಾಗಿ ಬ್ಲಾಕ್ ಮಾಡಿದಂತ ಯತ್ನ ಯಶಸ್ವಿ ಕೂಡ ಆಗಿದ್ದಾರೆ. ಡ್ಯಾಶ್ ಮುಂದಿನ ಪಂದ್ಯ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕ್ಲಾಸಿಕ್ ನ್ಯಾಷನಲ್ಸ್. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಸಿದ್ಧರಾಗಿ ಇದೀಗ ದಾಳಿಯಲ್ಲಿ ಅಲಿಂ ಪಾಷಾ HMT ಕಾಲನಿ ಬಾಯ್ಸ್ ತಂಡದ ಆಟಗಾರರಿಗೆ ಹಿನ್ನಡೆ ಆಗ್ತಾ ಇದೆ. ಮತ್ತೊಂದು ಯಶಸ್ವಿಯಾದಂತಹ ಒಂದು ಚೈನ್ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಿಂದ ಬಂದಂತಹ ಅದ್ಭುತವಾದಂತಹ ಡಿಫೆನ್ಸ್ ಅಲ್ಲಿ. ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ದೇವು 38-18 ಪಂದ್ಯ. Official timeout. ಕಬಡ್ಡಿ ಆಟಗಾರರ ಹಾಗೆ ಸಾಕಷ್ಟು ದಿನನಿತ್ಯದ ತರಬೇತಿಯಲ್ಲಿ ಜೊತೆಲಿ ದಿನನಿತ್ಯದ ವ್ಯಾಯಾಮದೊಂದಿಗೆ ಸಾಕಷ್ಟು ಫಿಟ್ ಆಗಿರ್ತಾರೆ. ಕೆಲವೊಮ್ಮೆ ಆಟಗಾರರ ಒಂದು ದೇಹಗಳ ನಡುವೆ ನಡೆಯುವಂತ ಸಂಘರ್ಷದಿಂದ ಸೈಡ್ ಜಂಪ್ ನೊಂದಿಗೆ ಚಮತ್ಕಾರವನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ಯುವ ಪ್ರತಿಭೆ ಮತ್ತೆ ಚಿಕ್ಕದಾದ್ರೂ ಕೀರ್ತಿ ಅಂತ ಹೇಳ್ಬೋದು. ಲೀಗ್ ಮೇಲೆ ಹೆಚ್ಚಿಸ್ಕೊಳ್ತಾ
HMT ಕಾಲಿಂಗ್ ಬಾಯ್ಸ್ ವಿರುದ್ಧವಾಗಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಒಂದು ಉತ್ತಮವಾದ ಪ್ರದರ್ಶನ ನೀಡಿದ್ದಾರೆ. ಈ ಬಾರಿ ಚಿನ್ಮಯ್ ಅವರಿಂದ ಒಂದು ಡೈವಿಂಗ್ ಟ್ಯಾಕಲ್. Team captain lost 5 minutes to go. 34-19 in favor of Glory Sports Club. ಮುಂದಿನ ಪಂದ್ಯ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕ್ಲಾಸಿಕ್ ನ್ಯಾಷನಲ್. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕ್ಲಾಸಿಕ್ ನ್ಯಾಷನಲ್ಸ್ ವಿರುದ್ಧ ಚಾಮರಾಜಪೇಟೆ ಎರಡು ತಂಡಗಳಿಗಿದೆ ಅಂತಿಮ ಕರು. This is the last and final call. ಕ್ಲಾಸಿಕ್ ನ್ಯಾಷನಲ್ಸ್ ವಿರುದ್ಧ ಚಾಮರಾಜಪೇಟೆ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಈ ಬಾರಿ ವಿಶ್ವ ತಂಡಕ್ಕೆ ಆಸರಾಗ್ತಾ ಇದ್ದಾನೆ. ಸೂಪರ್ ಡೂಪರ್ ರೈಟ್. ಎಲ್ಲಿಂದ ಏನಾದ್ರೂ ತಂಡದ ದಿಕ್ಕನ್ನು ಬದಲಿಸ್ಕೊಳ್ತಾರ ಕಾದ್ ನೋಡ್ಬೇಕಾಗಿದೆ. 45-20. ವಿಘ್ನೇಶ್ ಶೆಟ್ಟಿ ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು. ಅಂಕದ ಅವಶ್ಯಕತೆ ಇರುವಂತಹ ಒಂದು ಸಂದರ್ಭದಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಬರುವಂತದ್ದು ಸಹಜ. ಎರಡು ತಂಡದ ನಾಯಕರ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ವಿಶ್ವ ಒಂದು ಉತ್ತಮವಾದಂತಹ ಹ್ಯಾಂಡ್ ಟಚ್ ನೊಂದಿಗೆ ಒಂದೊಂದು ಅಂಕವನ್ನಲ್ಲಿ ಪಡ್ಕೊಳ್ತಾ 46-23. Team captain lost 3 minutes to go. Each 1 point. ರಾಜ್ಯ ರಾಷ್ಟ್ರ ಮಟ್ಟದ ತೀರ್ಪುಗಾರರು ಈ ಪಂದ್ಯಕ್ಕೆ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದ್ರೆ ಇದರೊಂದಿಗೆ ಈ ಒಂದು ಪಂದ್ಯದಲ್ಲಿ ತಂಡ ಈ ಒಂದು ಪಂದ್ಯದಲ್ಲಿ